ಹಾಯ್ ಹಲೋ ಸ್ನೇಹಿತರೆ, ಹಿಸ್ಟ್ರಿ ಮಾಸ್ಟರ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಉನ್ನತ ಶಿಕ್ಷಣದ ಬಗ್ಗೆ ತಿಳಿಸಿಕೊಡುತ್ತೇನೆ. ಸ್ನೇಹಿತರೆ, ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, 2010 ಮತ್ತು 11ನೇ ಸಾಲಿನಿಂದ MHRD ನಿರ್ದೇಶನದಂತೆ ಪ್ರತಿ ವರ್ಷವೂ ಭಾರತದಲ್ಲಿ ಉನ್ನತ ಶಿಕ್ಷಣ ವ್ಯವಸ್ಥೆಯ ಕುರಿತು ಸಮೀಕ್ಷೆ ನಡೆಸಲಾಗುವುದು ಹಾಗೂ ನಿಗದಿತ ಸಮಯಕ್ಕೆ ಈ ಸಮೀಕ್ಷೆ ವರದಿಯನ್ನು AISHE ಮೂಲಕ ಪ್ರಕಟಿಸಲಾಗುವುದು. ವಿಶ್ವವಿದ್ಯಾಲಯಗಳು ಸ್ನೇಹಿತರೆ, ಯೂನಿವರ್ಸಿಟಿ ಎಂಬ ಲ್ಯಾಟಿನ್ ಭಾಷೆಯ ಪದವಾದ ಯೂನಿವರ್ಸಿಟಾಸ್ ಪದದಿಂದ ಉತ್ಪತ್ತಿಯಾಗಿದೆ. ಯೂನಿವರ್ಸಿಟಾಸ್ ಎಂದರೆ ವಿದ್ಯಾರ್ಥಿ ಮತ್ತು ಶಿಕ್ಷಕರ ಮಧ್ಯದ ವಿಶೇಷ ಸಹಚಾರಿಯ ಸಂಬಂಧ ಎಂದರ್ಥ. ಭಾರತದಲ್ಲಿ ಯೂನಿವರ್ಸಿಟಿಗಳನ್ನು ಸೆಂಟ್ರಲ್ ಆಕ್ಟ್, ಪ್ರಿವೆನ್ಷಿಯಲ್ ಆಕ್ಟ್, ಸ್ಟೇಟ್ ಆಕ್ಟ್ ನಿಂದ ಸ್ಥಾಪಿಸಲ್ಪಟ್ಟಿರುವ ಮತ್ತು ಯುಜಿಸಿಯ ಮಾನ್ಯತೆ ಪಡೆದಿರುವ ಶೈಕ್ಷಣಿಕ ಸಂಸ್ಥೆಗಳಾಗಿವೆ. ಭಾರತದ ಉನ್ನತ ಶಿಕ್ಷಣ ವ್ಯವಸ್ಥೆಯು ಸಾರ್ವಜನಿಕ ವಿಶ್ವವಿದ್ಯಾಲಯಗಳನ್ನು ಒಳಗೊಂಡಿದೆ. ವಿಶ್ವವಿದ್ಯಾಲಯಗಳ ವಿಧಗಳು ನೋಡೋದಾದ್ರೆ ಕೇಂದ್ರೀಯ ವಿಶ್ವವಿದ್ಯಾಲಯ, ರಾಜ್ಯ ವಿಶ್ವವಿದ್ಯಾಲಯ, ಖಾಸಗಿ ವಿಶ್ವವಿದ್ಯಾಲಯ ಹಾಗೂ ಡೀಮ್ಡ್ ವಿಶ್ವವಿದ್ಯಾಲಯಗಳೆಂದು ವಿಭಜಿಸಲಾಗಿದೆ. ಸ್ನೇಹಿತರೆ, ಕೇಂದ್ರೀಯ ವಿಶ್ವವಿದ್ಯಾಲಯಗಳು ಸೆಂಟ್ರಲ್ ಆಕ್ಟ್ ನಿಂದ ಸ್ಥಾಪಿಸಲ್ಪಟ್ಟಿವೆ. ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಶನ್ ಯುಜಿಸಿ ಮತ್ತು MHRD ಯಿಂದ ಅನುಮೋದಿಸಲ್ಪಟ್ಟ ವಿಶ್ವವಿದ್ಯಾಲಯವಾಗಿದೆ. ಇದು ಯುಜಿಸಿಯು 47 ಕೇಂದ್ರೀಯ ವಿಶ್ವವಿದ್ಯಾಲಯಗಳನ್ನು ಅನುಮೋದಿಸಿದೆ. ಅತ್ಯಂತ ಹಳೆಯ ವಿಶ್ವವಿದ್ಯಾಲಯ ಅಲಹಾಬಾದ್ ವಿಶ್ವವಿದ್ಯಾಲಯವಾಗಿದೆ. ಇದನ್ನು 1887ರಲ್ಲಿ ಸ್ಥಾಪಿಸಲಾಗಿದೆ. ರಾಜ್ಯ ವಿಶ್ವವಿದ್ಯಾಲಯ ಸ್ನೇಹಿತರೆ, ಸ್ಥಳೀಯ ವಿಧಾನಸಭೆ ಮತ್ತು ಯುಜಿಸಿಯಿಂದ ನಮೂದಿಸಲ್ಪಟ್ಟ ಆಕ್ಟ್, ಪ್ರಿವೆನ್ಷಿಯಲ್ ಆಕ್ಟ್, ಸ್ಟೇಟ್ ಆಕ್ಟ್ ನಿಂದ ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾಲಯವಾಗಿದೆ. ಯುಜಿಸಿಯು 459 ರಾಜ್ಯ ವಿಶ್ವವಿದ್ಯಾಲಯಗಳನ್ನು ಅನುಮೋದಿಸಿದೆ. 1857ರಲ್ಲಿ ಕಲ್ಕತ್ತಾ, ಮದ್ರಾಸ್, ಮುಂಬೈ ಈ ರಾಜ್ಯ ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಲಾಗಿದೆ. ಖಾಸಗಿ ವಿಶ್ವವಿದ್ಯಾಲಯ ಸೊಸೈಟಿ ರಿಜಿಸ್ಟ್ರೇಷನ್ ಆಕ್ಟ್ 1860 ಅಥವಾ ಕಂಪನೀಸ್ ಆಕ್ಟ್ 1956ರ ಪ್ರಕಾರ ಸ್ಟೇಟ್ ಅಥವಾ ಸೆಂಟ್ರಲ್ ಆಕ್ಟ್ ನಿಂದ ಪ್ರಾಯೋಜಕ ಸಂಸ್ಥೆ ಎಂದು ಈ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಗಿದೆ. ಯುಜಿಸಿಯು 260 ಖಾಸಗಿ ವಿಶ್ವವಿದ್ಯಾಲಯಗಳನ್ನು ಅನುಮೋದಿಸಿದೆ. ಡೀಮ್ಡ್ ವಿಶ್ವವಿದ್ಯಾಲಯ ಸ್ನೇಹಿತರೆ, ಯುಜಿಸಿಯ ಸಲಹೆಯಿಂದ ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಶನ್ನಿನ ಧನ ಸಹಾಯದಿಂದ ಯುಜಿಸಿ ಆಕ್ಟ್ ನಲ್ಲಿ ಇದನ್ನು ಸ್ಥಾಪಿಸಲಾಗಿದೆ. ಯುಜಿಸಿಯು 130ಕ್ಕೂ ಹೆಚ್ಚು ಡೀಮ್ಡ್ ವಿಶ್ವವಿದ್ಯಾಲಯಗಳನ್ನು ಅನುಮೋದಿಸಿದೆ. ಭಾರತದ ಮೊದಲ ಡೀಮ್ಡ್ ವಿಶ್ವವಿದ್ಯಾಲಯ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆಗಿದೆ. ಭಾರತದಲ್ಲಿ ಅತಿ ಹೆಚ್ಚು ಕಾಲೇಜುಗಳನ್ನು ಹೊಂದಿರುವ 6 ರಾಜ್ಯಗಳು ಅಂದ್ರೆ ಆಂಧ್ರಪ್ರದೇಶ, ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಕರ್ನಾಟಕ, ರಾಜಸ್ಥಾನ ಹಾಗೂ ಮಧ್ಯಪ್ರದೇಶಗಳಾಗಿವೆ. ಏಕರೂಪ ವಿಶ್ವವಿದ್ಯಾಲಯ ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್ಗಳಲ್ಲಿ ಯಾವುದಾದರೂ ಒಂದನ್ನು ಮಾತ್ರ ಆಧರಿಸಿ ಶಿಕ್ಷಣ ನೀಡುವ ವಿಶ್ವವಿದ್ಯಾಲಯಗಳಿಗೆ ಏಕರೂಪ ವಿಶ್ವವಿದ್ಯಾಲಯಗಳೆಂದು ಕರೆಯಲಾಗಿದೆ. ಉದಾಹರಣೆಗೆ ಇಗ್ನೋ ಕೇವಲ ಡಿಸ್ಟೆನ್ಸ್ ಎಜುಕೇಶನ್ ಮೂಲಕ ಶಿಕ್ಷಣ ನೀಡುವುದಾಗಿದೆ. ದ್ವಿರೂಪ ವಿಶ್ವವಿದ್ಯಾಲಯ ಪಾರ್ಟ್ ಟೈಮ್ ಮತ್ತು ಫುಲ್ ಟೈಮ್ ಎರಡರಲ್ಲೂ ಕೂಡ ಶಿಕ್ಷಣ ನೀಡುವ ವಿಶ್ವವಿದ್ಯಾಲಯಗಳಿಗೆ ದ್ವಿರೂಪ ವಿಶ್ವವಿದ್ಯಾಲಯಗಳೆಂದು ಕರೆಯಲಾಗಿದೆ. ಉದಾಹರಣೆಗೆ KUD ಇದು ಡಿಸ್ಟೆನ್ಸ್ ಎಜುಕೇಶನ್ ಅನ್ನು ಮತ್ತು ಎರಡನ್ನೂ ಕೂಡ ನೀಡುವಂತದಾಗಿದೆ. ಬೆಂಗಳೂರು ಜಿಲ್ಲೆ ದೇಶದಲ್ಲಿಯೇ ಅತಿ ಹೆಚ್ಚು ಕಾಲೇಜುಗಳನ್ನು ಹೊಂದಿರುವ ಜಿಲ್ಲೆ ಆಗಿದೆ. ಯುಜಿಸಿ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಇದು 1956ರಲ್ಲಿ ಪಾರ್ಲಿಮೆಂಟ್ ಶಾಸನದ ಪ್ರಕಾರ ಸ್ಥಾಪನೆಯಾಗಿದೆ. ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಮೋಟೋ ಜ್ಞಾನ ವಿಜ್ಞಾನ ವಿಮುಕ್ತಾಯೇ. ಇದರ ಚೇರ್ಮನ್ ಮಹಿಂದನ್ ಜಗದೀಶ್ ಕುಮಾರ್. ಯುಜಿಸಿಯ ಪ್ರಾದೇಶಿಕ ಕಚೇರಿಗಳು ಪುಣೆ, ಹೈದರಾಬಾದ್, ಕಲ್ಕತ್ತಾ, ಬೆಂಗಳೂರು, ಗುವಾಹಟಿ, ಭೋಪಾಲ್. ಇನ್ನು ವೃತ್ತಿಪರ ಕೌನ್ಸಿಲ್ಗಳು ನೋಡೋದಾದ್ರೆ ಇವು ವಿವಿಧ ಕೋರ್ಸುಗಳಿಗೆ ಮಾನ್ಯತೆ ನೀಡುತ್ತವೆ. ವೃತ್ತಿಪರ ಕೌನ್ಸಿಲ್ಗಳು ವೃತ್ತಿಪರ ಸಂಸ್ಥೆಗಳಿಗೆ ಅನುದಾನ ಹಾಗೂ ವೃತ್ತಿಪರ ತರಬೇತಿ ನೀಡುವಂತಾಗಿವೆ. ಅವು ಯಾವುವು ಅಂದ್ರೆ ಸ್ನೇಹಿತರೆ, MCI ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ 1956ರಲ್ಲಿ ಇದು ಸ್ಥಾಪನೆ ಆಯಿತು. ವೈದ್ಯಕೀಯ ಶಿಕ್ಷಣದ ಅಭಿವೃದ್ಧಿ ಮತ್ತು ಮಾನಕಗಳನ್ನು ನಿಗದಿಪಡಿಸುವುದು. ವೈದ್ಯಕೀಯ ಶಿಕ್ಷಣದ ಕೋರ್ಸುಗಳು, ಪಠ್ಯಕ್ರಮ, ಸಾಂಸ್ಕೃತಿಕ ಸಂರಕ್ಷಣೆ, ಬೋಧಕ ಬೋಧಕೇತರ ಸಿಬ್ಬಂದಿಯ ಅರ್ಹತೆಗಳು, ತರಬೇತಿಗಳನ್ನು ನೀಡಲಾಗುವುದು. ICAR
ಇಂಡಿಯನ್ ಕೌನ್ಸಿಲ್ ಅಗ್ರಿಕಲ್ಚರ್ ರಿಸರ್ಚ್. 1929ರಲ್ಲಿ ಸೊಸೈಟೀಸ್ ರಿಜಿಸ್ಟ್ರೇಷನ್ ಆಕ್ಟ್ 1860ರ ಪ್ರಕಾರ ಸರ್ಕಾರ ಇದನ್ನು ಸ್ಥಾಪಿಸಿದೆ. ಇದರ ಮೊದಲ ಹೆಸರು ಇಂಪೀರಿಯಲ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂತೇಳಿ. NCTE ನ್ಯಾಷನಲ್ ಕೌನ್ಸಿಲ್ ಆಫ್ ಟೀಚರ್ ಎಜುಕೇಶನ್ 1993ರಲ್ಲಿ ಇದನ್ನು ಸ್ಥಾಪಿಸಲಾಯಿತು. ಪ್ರಶಿಕ್ಷಣದ ಕೋರ್ಸುಗಳು, ಪಠ್ಯಕ್ರಮ, ಸಾಂಸ್ಥಿಕ ಸಂರಚನೆ, ಬೋಧಕ ಬೋಧಕೇತರ ಸಿಬ್ಬಂದಿಯ ಅರ್ಹತೆಗಳನ್ನು ನಿಗದಿಪಡಿಸುವುದು. NTTC ಡಿಎಡ್, ಬಿಎಡ್, ಎಂಎಡ್ ಮುಂತಾದ ಪ್ರಶಿಕ್ಷಣ ಕೋರ್ಸುಗಳು ಮಾತ್ರ ಮಾನಕ ಮಾಡಲಾಗುವುದು. ICSSR ಇಂಡಿಯನ್ ಕೌನ್ಸಿಲ್ ಆಫ್ ಸೋಷಿಯಲ್ ಸೈನ್ಸ್ ರಿಸರ್ಚ್ 1969ರಲ್ಲಿ ಭಾರತ ಸರ್ಕಾರದಿಂದ ಇದನ್ನು ಸ್ಥಾಪಿಸಲ್ಪಟ್ಟಿದೆ. ದೇಶಾದ್ಯಂತ ಸಮಾಜ ವಿಜ್ಞಾನದ ಸಂಶೋಧನೆಗಳನ್ನು ಪ್ರೋತ್ಸಾಹಿಸುವುದು ಮತ್ತು ಸಂಶೋಧನೆಗಳಿಗೆ ಧನ ಸಹಾಯ ಮಾಡಿ ಇದನ್ನು ನಿರ್ವಹಿಸುವುದು. ICPR ಇಂಡಿಯನ್ ಕೌನ್ಸಿಲ್ ಆಫ್ ಫಿಲಾಸಫಿಕಲ್ ರಿಸರ್ಚ್ 1977ರಲ್ಲಿ ಭಾರತ ಸರ್ಕಾರ ಹಾಗೂ MHRD ಯಿಂದ ಸ್ಥಾಪಿಸಲ್ಪಟ್ಟಿದೆ. ತತ್ವಶಾಸ್ತ್ರದ ಸಂಶೋಧನೆಗಳನ್ನು ಪ್ರೋತ್ಸಾಹಿಸುವುದು. ICHR ಇಂಡಿಯನ್ ಕೌನ್ಸಿಲ್ ಆಫ್ ಹಿಸ್ಟೋರಿಕಲ್ ರಿಸರ್ಚ್ 1972ರಲ್ಲಿ ಸೊಸೈಟೀಸ್ ರಿಜಿಸ್ಟ್ರೇಷನ್ ಆಕ್ಟ್ ನಿಂದ ಸ್ಥಾಪಿಸಲ್ಪಟ್ಟಿದೆ ಮತ್ತು ಇದು ಒಂದು ಸಂಯುಕ್ತ ಸಂಸ್ಥೆಯಾಗಿದೆ. ಐತಿಹಾಸಿಕ ಸಂಶೋಧನೆಗಳನ್ನು ಪ್ರೋತ್ಸಾಹಿಸುವುದು. IIAS ಇಂಡಿಯನ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಹೈಯರ್ ಎಜುಕೇಶನ್ 1965ರಲ್ಲಿ ಇದನ್ನು ಸ್ಥಾಪಿಸಲಾಗಿದೆ. ಕೇಂದ್ರ ಕಚೇರಿ ಶಿಮ್ಲಾದಲ್ಲಿದೆ. ಶೈಕ್ಷಣಿಕ ಸಂಶೋಧನೆಗಳಿಗೆ ಇದು ಸಹಾಯ ಮಾಡುತ್ತದೆ ಮತ್ತು ರಿಸರ್ಚ್ ಸ್ಕಾಲರ್ಗಳನ್ನು ಇದು ನೀಡುತ್ತದೆ. NAAC ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರಿಡೇಷನ್ ಕೌನ್ಸಿಲ್ 1994ರಲ್ಲಿ UGC ಯಿಂದ ಸ್ಥಾಪಿಸಲ್ಪಟ್ಟಿದೆ. ಉನ್ನತ ಶಿಕ್ಷಣ ಸಂಸ್ಥೆಗಳು, ಕಾಲೇಜುಗಳು ಹಾಗೂ ಯೂನಿವರ್ಸಿಟಿಗಳನ್ನು ಮೌಲ್ಯಮಾಪನ ಮಾಡಿ ಗ್ರಾಂಟ್ ಮಾಡುವ ಉದ್ದೇಶವನ್ನು ಹೊಂದಿದೆ. ಇದರ ಅಧ್ಯಕ್ಷರು ಪ್ರೊಫೆಸರ್ ಭೂಷಣ್ ಪಟವರ್ಧನ್ ಆಗಿದ್ದಾರೆ. IGNOU ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ 1985ರ ಪಾರ್ಲಿಮೆಂಟ್ ಕಾಯ್ದೆ ಮೂಲಕ ಇದನ್ನು ಸ್ಥಾಪಿಸಲಾಯಿತು. ಜ್ಞಾನವಾಣಿ ಇದೊಂದು FM ರೇಡಿಯೋ ಆಗಿದೆ. ಜ್ಞಾನದರ್ಶನ ಎಜುಕೇಶನ್ ಟಿವಿ ಚಾನೆಲ್ ಆಗಿದೆ. ಇವುಗಳನ್ನ IGNOU ಅಭಿವೃದ್ಧಿಪಡಿಸಿದೆ. ಸಾಕ್ಷಾತ್ ಎಂಬ ಒನ್ ಸ್ಟಾಪ್ ಎಜುಕೇಶನಲ್ ಪೋರ್ಟಲ್ ಅನ್ನು ಕೂಡ IGNOU ಆರಂಭಿಸಿದೆ. COL ಕಾಮನ್ವೆಲ್ತ್ ಲರ್ನಿಂಗ್ ಸ್ಥಾಪನೆ 1988ರಲ್ಲಿ ಕೇಂದ್ರ ಕಚೇರಿ ಕೆನಡಾದಲ್ಲಿದೆ. ದೂರಶಿಕ್ಷಣ ಮತ್ತು ಮುಕ್ತ ಶಿಕ್ಷಣಕ್ಕಾಗಿ ಇರುವ ಜಗತ್ತಿನ ಏಕೈಕ ಸಂಸ್ಥೆಯಾಗಿದೆ. ಇದು ಬ್ರಿಟನ್ನಿನಿಂದ ಹೊರದೇಶದಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿರುವ ಕಾಮನ್ವೆಲ್ತಿನ ಏಕೈಕ ಅಂಗಸಂಸ್ಥೆಯಾಗಿದೆ. COLನ ಅಂಗಸಂಸ್ಥೆ ಇದು ಆಗಿದೆ. COLನ ಅಂಗಸಂಸ್ಥೆ CEMCA ಕಾಮನ್ವೆಲ್ತ್ ಲರ್ನಿಂಗ್ ಎಜುಕೇಶನಲ್ ಮೀಡಿಯಾ ಸೆಂಟರ್ ಫಾರ್ ಏಷ್ಯಾ ಅನ್ನು ಭಾರತದಲ್ಲಿ ಸ್ಥಾಪಿಸಲಾಗಿದೆ. IUC ಇಂಟರ್ ಯೂನಿವರ್ಸಿಟಿ ಸೆಂಟರ್ಸ್ 1984ರಲ್ಲಿ ಸ್ಥಾಪಿಸಲಾಗಿದೆ. COLನ ಅಂಗಸಂಸ್ಥೆ ಇದಾಗಿದೆ. RCI ರಿಹ್ಯಾಬಿಲೇಷನ್ ಕೌನ್ಸಿಲ್ ಆಫ್ ಇಂಡಿಯಾ ಭಾರತೀಯ ಪುನರ್ವಸತಿ ಮಂಡಳಿ ಕೇಂದ್ರ ಕಚೇರಿ ದೆಹಲಿಯಲ್ಲಿದೆ. ಇದನ್ನ ಸೆಟಪ್ ಮಾಡಿದ್ದು 1992ರಲ್ಲಿ ಸೊಸೈಟಿ ರಿಜಿಸ್ಟರ್ ನಿಂದ ಸೆಟಪ್ ಮಾಡಲಾಗಿದೆ. RCI ಇದು ಸೆಟಪ್ ಆಗಿದ್ದು 1992ರಂದು ಸಂಸತ್ತಿನ ಕಾಯ್ದೆಯ ಮೂಲಕ ವಿಶೇಷ ಶಿಕ್ಷಣ ಕೋರ್ಸುಗಳು ಈ ಮಂಡಳಿಯ ನಿಯಂತ್ರಣಕ್ಕೆ ಒಳಪಟ್ಟಿವೆ. ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯ ಇದು ತನ್ನ ಕೇಂದ್ರ ಕಚೇರಿಯನ್ನು ನವದೆಹಲಿಯಲ್ಲಿ ಹೊಂದಿದೆ. 1969ರಲ್ಲಿ ಸಂಸತ್ತಿನ ಕಾಯ್ದೆ ಅಡಿಯಲ್ಲಿ ಇದು ಸ್ಥಾಪಿಸಲ್ಪಟ್ಟಿದೆ. ಇದರ ಕುಲಪತಿಗಳು VK ಸಾರಸ್ವತ್. ಕರ್ನಾಟಕದಲ್ಲಿರುವ ಪ್ರಮುಖ ವಿಶ್ವವಿದ್ಯಾಲಯಗಳು: ಕನ್ನಡ ವಿಶ್ವವಿದ್ಯಾಲಯ ಸ್ಥಾಪನೆ 1991ರಲ್ಲಿ. ಉಪಕುಲಪತಿಗಳು SC ರಮೇಶ್. ಮೋಟೋ ಮಾತೆಂಬುದು ಜ್ಯೋತಿರ್ಲಿಂಗ. ಕರ್ನಾಟಕ ವಿಶ್ವವಿದ್ಯಾಲಯ 1956ರಲ್ಲಿ ಸ್ಥಾಪನೆಯಾಯಿತು. ಇದರ ಕುಲಪತಿಗಳು ತಾವರ್ ಚಂದ್ ಗೆಹ್ಲೋಟ್. ಉಪಕುಲಪತಿಗಳು ಡಾಕ್ಟರ್ ಸಾಸಾ ಹೂಗರ್. ಮೋಟೋ ಅರಿವೇ ಗುರು. ಬೆಂಗಳೂರು ವಿಶ್ವವಿದ್ಯಾಲಯ ಭಾರತದ ಅತಿ ದೊಡ್ಡ ವಿಶ್ವವಿದ್ಯಾಲಯಗಳಲ್ಲಿ ಇದು ಕೂಡ ಒಂದಾಗಿದೆ. ಸ್ಥಾಪನೆ 1964ರಲ್ಲಿ. ಇದರ ಮೋಟೋ ಜ್ಞಾನಂ ವಿಜ್ಞಾನಂ ಸಹಿತಂ. ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ
16 ಜುಲೈ 27ರಂದು ಕರ್ನಾಟಕದ ಮೊದಲ ವಿಶ್ವವಿದ್ಯಾಲಯವಾಗಿ ಸ್ಥಾಪನೆಯಾಗಿದೆ ಮತ್ತು ಭಾರತದ 6ನೇ ವಿಶ್ವವಿದ್ಯಾಲಯವಾಗಿದೆ. ಇದರ ಮೋಟೋ ನಹಿ ಜ್ಞಾನೇನ ಸಾದೃಶ್ಯಂ. ಇದು ದೇವನಾಗರಿ ಲಿಪಿಯಲ್ಲಿದೆ. ಉಪಕುಲಪತಿಗಳು ಜಿ ಹೇಮಂತ್ ಕುಮಾರ್. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ 1998ರಲ್ಲಿ ಸ್ಥಾಪನೆಯಾಗಿದೆ. ಇದರ ಉಪಕುಲಪತಿಗಳು ಡಾಕ್ಟರ್ ಎಸ್ ವಿದ್ಯಾಶಂಕರ್. ಮೋಟೋ ಮೊದಲು ಮಾನವನಾಗು. ಕುವೆಂಪು ವಿಶ್ವವಿದ್ಯಾಲಯ 1987ರಲ್ಲಿ ಸ್ಥಾಪನೆಯಾಯಿತು. ಉಪಕುಲಪತಿಗಳು ಬಿ.ಪಿ. ವೀರಭದ್ರಪ್ಪ. ಇದರ ಮೋಟೋ ಬೋಧನೆಯಲ್ಲಿ ಸೃಜನಶೀಲತೆಯನ್ನು ಬೆಳೆಸಿಕೊಳ್ಳಿ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಸ್ಥಾಪನೆ 1980ರಲ್ಲಿ. ಉಪಕುಲಪತಿಗಳು ಪ್ರೊಫೆಸರ್ ಎಸ್ ಆರ್ ನಿರಂಜನ. ಮೋಟೋ ವಿದ್ಯೆಯೇ ಅಮೃತ. ವಿಜಯನಗರ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯ ಸ್ಥಾಪನೆ 2010ರಲ್ಲಿ. ಉಪಕುಲಪತಿಗಳು ಪ್ರೊಫೆಸರ್ ಮಂಜಪ್ಪ ಹೊಸಮನೆ. ಮೋಟೋ ಜ್ಞಾನ ದಾಸೋಹ. ಸ್ನೇಹಿತರೆ, ಇಲ್ಲಿವರೆಗೆ ಏನು ಉನ್ನತ ಶಿಕ್ಷಣದ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ಅದೆಲ್ಲವೂ ಕೂಡ ನಾನು ವಿಡಿಯೋ ಮಾಡುವ ವೇಳೆಗೆ ಸಿಕ್ಕಿರ್ತಕ್ಕಂತ ಮಾಹಿತಿ ಸ್ನೇಹಿತರೆ. ಏನಾದ್ರೂ ಚೇಂಜಸ್ ಆಗಿದ್ರೆ, ಬದಲಾವಣೆಗಳಾಗಿದ್ರೆ ನೋಡ್ಕೊಳ್ಳಿ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಬರ್ತೀನಿ. ಥ್ಯಾಂಕ್ ಯು ಸ್ನೇಹಿತರೆ.